ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಸುಮಾರಷ್ಟು ದಿನಗಳಾದ್ಮೇಲೆ ಒಂದು ಲಾಂಗ್ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ನನ್ನ ಎಫರ್ಟ್ ಅನ್ನ ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಬೆಳಗ್ಗೆ ಬೇಗ ಏಳೋದು ಅಭ್ಯಾಸ ಮಾಡ್ಕೊಳ್ತಾ ಇದ್ದೇನೆ ನಾನು ಕೂಡ. ಯಾಕಂದ್ರೆ ಧೀರಜ್ ಆಲ್ರೆಡಿ ಯಾವಾಗ್ಲೂ ಬೇಗ ಏಳ್ತಾರೆ, ನಾನು ಸ್ವಲ್ಪ ಲೇಟ್ ಎದ್ದೇಳ್ತಿದ್ದೆ. ಇವಾಗ ನಾನು ಕೂಡ ಬೇಗ ಎದ್ದು ಒಂದ್ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು 2025 ಅಲ್ಲಿ ಸ್ಟಾರ್ಟ್ ಮಾಡಿದ್ದಲ್ಲ, ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿರುವಂತಹ ಒಂದು ಹೊಸ ರುಟೀನ್ ಅನ್ನ ಇವಾಗ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 2024 ಅಲ್ಲಿ ನಾನು ಕೆಲವೊಂದು ಎಕ್ಸಸೈಸ್ ಕ್ಲಾಸಸ್ ಅನ್ನ ಅಟೆಂಡ್ ಆಗಿದ್ದೆ. ಹಾಗೆ ನನಗೆ ಅದಕ್ಕಿಂತ ಮೊದಲು ಕೆಲವೊಂದು ಗೊತ್ತಿರುವಂತಹ ಎಕ್ಸಸೈಸ್ ಅಥವಾ ಸ್ಟ್ರೆಚರ್ಸ್ ಏನು ಗೊತ್ತಿದೆ ಅದನ್ನ ನಾನು ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕ್ಲಾಸಸ್ ಏನು ಅಟೆಂಡ್ ಆಗ್ತಾ ಇಲ್ಲ ಇವಾಗ. ನನಗೆ ಗೊತ್ತಿರುವಂತಹ ಥಿಂಗ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಆದ್ಮೇಲೆ ನನ್ನ ಅಡುಗೆ ಶುರುವಾಗುತ್ತೆ. ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೇನೆ, ಸೊ ನಿಮ್ ಜೊತೆ ಅದನ್ನ ಕೂಡ ಶೇರ್ ಮಾಡ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ 1-2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಪ್ರೀವಿಯಸ್ ನೈಟ್ ನಾನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದರ ಜೊತೆಗೆ 1 ಕಪ್ ಆಗುವಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು. ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂತ ಇದ್ರೆ 1-2 ಹಸಿಮೆಣಸಿನಕಾಯಿ ಕೂಡ ಹಾಕಬಹುದು. ಮನೆಯಲ್ಲಿ ಮಕ್ಕಳೆಲ್ಲ ಇರೋದಾದ್ರೆ ಅದನ್ನ ಸ್ಕಿಪ್ ಮಾಡಬಹುದು. ಇಷ್ಟೇ ಹಾಕಿ ಗ್ರೈಂಡ್ ಮಾಡಿದ್ರೆ ಕೂಡ ತುಂಬಾನೇ ಟೇಸ್ಟಿ ಬರುತ್ತೆ. ನಾನು ಅಕ್ಕಿ ಮತ್ತೆ ಹೆಸರು ಕಾಳು ಏನಿದೆ ಅದನ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿರೋದು. ಹೆಸರು ಕಾಳು ಮೊಳಕೆ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ಕಾಣುತ್ತೆ ಅಷ್ಟೇ. 1 ಕಪ್ ಅಕ್ಕಿ ಯೂಸ್ ಮಾಡೋದಾದ್ರೆ 1 ಕಪ್ ಹೆಸರು ಕಾಳನ್ನ ನೆನ್ಸಿಟ್ಕೊಂಡು ಮೊಳಕೆ ಬರಿಸಿ ಯೂಸ್ ಮಾಡೋದು, ಅವಾಗ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವೆಲ್ಲವನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಜಾಸ್ತಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಕೊತ್ತಂಬರಿ ಸೊಪ್ಪೆಲ್ಲ ಹೆಲ್ತ್ ಕೂಡ ತುಂಬಾ ಒಳ್ಳೇದು. ಬರೀ ಹೆಸರು ಕಾಳು ಯೂಸ್ ಮಾಡಿದ್ರೆ ಇಷ್ಟೊಂದು ಒಳ್ಳೆ ಕಲರ್ ಬರೋದಿಲ್ಲ, ಇಷ್ಟು ಗ್ರೀನಿಶ್ ಆಗಿ ಕಾಣೋದಿಲ್ಲ. ಇದು ಕಲರ್ ಬಂದಿರೋದು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿರೋದ್ರಿಂದ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಂಡ್ರೆ ಆಯ್ತು. ಇನ್ನು ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು, ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಅದಕ್ಕೆ ಸ್ವಲ್ಪ ನಾನು ಹುರಿಕಡಲೆ ಬೀಜ ಹಾಕೊಳ್ತಾ ಇದ್ದೇನೆ. ಇನ್ನೊಂದೇನಂದ್ರೆ ಹಸಿಮೆಣಸಿನಕಾಯಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು. ಮತ್ತೆ ನಮ್ಗೆ ಟೇಸ್ಟ್ ಸ್ವಲ್ಪ ಹುಳಿ ಇರ್ಬೇಕು ಅಂದ್ರೆ ಹುಣಸೆ ಹುಳಿ ಕೂಡ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಇವಾಗ ಬೆಂಗಳೂರಲ್ಲಿ ನಾವು ತೆಂಗಿನಕಾಯಿ ತುರಿಯ ಚಟ್ನಿ ಮಾಡೋದಾದ್ರೆ ಬಿಸಿನೀರು ಯೂಸ್ ಮಾಡಬೇಕು. ತುಂಬಾ ಬಿಸಿ ಅಂತಲ್ಲ, ಆದ್ರೆ ಸ್ವಲ್ಪ ವಾರ್ಮ್ ನೀರನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಗ್ರೈಂಡ್ ಆಗತ್ತೆ. ಇಲ್ಲದಿದ್ರೆ ಈ ವೆದರಿಗೆ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ತೆಂಗಿನಕಾಯಿ ಚಟ್ನಿ. ಇಲ್ಲಿ ನೋಡಿ, ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡೋದಾದ್ರೆ ಕೂಡ ಇಷ್ಟೊಂದು ಕಷ್ಟ ಇರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ನಾವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಕೂಡ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ನೀರಾಗುತ್ತೆ. ಮತ್ತೆ ದೋಸೆ ಮಾಡೋದಕ್ಕೆ ಯೂಸ್ ಮಾಡಬಹುದು. ನಾನು ಎಣ್ಣೆ ಎಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಯೂಸ್ ಮಾಡ್ತೇನೆ. ಮತ್ತೆ ಬೇಕಾದ್ರೆ ತುಪ್ಪ ಮೇಲೆ ಹಾಕ್ತೇನೆ ದೋಸೆ ಮೇಲೆ, ಅಥವಾ ತುಪ್ಪ ಇಲ್ಲದಿದ್ರೂ ದೋಸೆಗಾಗಿರ್ಬಹುದು, ಪಲ್ಯ, ಚಟ್ನಿ ಇದಕ್ಕೆಲ್ಲ ನಾನು ಒಗ್ಗರಣೆಗೆಲ್ಲ ಎಣ್ಣೆ ಯೂಸ್ ಮಾಡೋದು ತುಂಬಾ ಕಡಿಮೆ. ಅಂಡ್ ಯೂಸ್ ಮಾಡೋದು ಜಾಸ್ತಿ ತೆಂಗಿನ ಎಣ್ಣೆನೆ. ಇವಾಗ ಆಲ್ಮೋಸ್ಟ್ ಸುಮಾರಷ್ಟು ತಿಂಗಳುಗಳೇ ಆಯ್ತು ಬೇರೆ ಯಾವುದೇ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ತೆಂಗಿನ ಎಣ್ಣೆ ಅಥವಾ ತುಪ್ಪ ಅಥವಾ ಈ ಎಳ್ಳೆಣ್ಣೆ ಬರುತ್ತಲ್ವಾ, ಅದ್ರದ್ದು ಎಣ್ಣೆ, ಅದು ಯೂಸ್ ಮಾಡ್ತೇನೆ ನೀರು ದೋಸೆ ಮಾಡೋದಕ್ಕೆ. ಅದು ಕೂಡ ರೀಸೆಂಟ್ ಆಗಿ ನಾವು ಊರಿಗೆ ಹೋಗಿ ಬಂದ್ವಿ ಅಲ್ವಾ, ಅವಾಗ ಅಲ್ಲಿಂದ ತಂದಿರೋದು. ಸೊ ಫ್ರೆಶ್ ಆಗಿರುತ್ತೆ. ಅಂಡ್ ನಮ್ಗೆ ಗೊತ್ತಿರುತ್ತಲ್ವಾ ಎಲ್ಲಿ ಯಾವ ತರದ ಎಣ್ಣೆ ಸಿಗುತ್ತೆ ಅಂತ ಹೇಳಿ, ನಮ್ಗೆ ಒಂದು ಐಡಿಯಾ ಇರುತ್ತೆ. ಹಾಗೆ ಊರಿಂದ ಬರುವಾಗ ಎಣ್ಣೆ ಎಲ್ಲ ಜಾಸ್ತಿ ನಾವು ತಗೊಂಡ್ ಬರ್ತೇವೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇಟ್ರೆ ನಾವು ಹಿಟ್ಟಿದ್ದು ಈ ತರ ಬರುತ್ತೆ ದೋಸೆ. ತುಂಬಾ ರೋಸ್ಟ್ ಮಾಡೋದಕ್ಕಾಗೋದಿಲ್ಲ. ತುಂಬಾ ರೋಸ್ಟ್ ಮಾಡ್ಬೇಕಂದ್ರೆ ತುಂಬಾ ತೆಳ್ಳಗೆ ಬಿಡಿಸ್ಕೊಳ್ಬೇಕು. ಇದರಿಂದ ಕೂಡ ಮಾಡಬಹುದು. ನನ್ಗೆ ಈ ತರ ಚೆನ್ನಾಗಿ ಅಂತ ಅನ್ನಿಸ್ತದೆ, ಅದಕ್ಕೋಸ್ಕರ ಈ ತರ ಮಾಡ್ತೇನೆ. ಅಂಡ್ ರೋಸ್ಟ್ ಮಾಡಿದ್ರೆ ಅವಾಗವಾಗನೇ ಬಿಸಿ ಬಿಸಿ ತಿನ್ಬೇಕಾಗ್ತದೆ. ಒಂದ್ ಸ್ವಲ್ಪ ಹೊತ್ತಾದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಳ್ತೇನೆ. ಆರುಷ್ಗೆ ಕೂಡ ತುಂಬಾ ಇಷ್ಟ ಇದು
ಹೆಸರು ಕಾಳಿನ ದೋಸೆ. ಅವನಿಗೆ ಎಲ್ಲ ತರದ್ದು ತಿಂಡಿ ಇಷ್ಟ ಆಗುತ್ತೆ. ಖಾರ, ಉಪ್ಪು ಎಲ್ಲ ಒಂದು ರೇಂಜಲ್ಲಿ ಇದ್ರೆ. ರೋಸ್ಟ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಬಿಸಿ ಬಿಸಿ ತಿನ್ನೋದಕ್ಕೆ ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ತೆಂಗಿನಕಾಯಿ ಚಟ್ನಿ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ಟೊಮ್ಯಾಟೊ ಚಟ್ನಿ ಜೊತೆಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಟೊಮ್ಯಾಟೊ ಚಟ್ನಿ ಸ್ವಲ್ಪ ಹುಳಿ ಹುಳಿ ಬರುತ್ತಲ್ವಾ? ಹಾಗೆ ಸ್ವಲ್ಪ ಖಾರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಳಗಿನ ತಿಂಡಿ ಈ ತರ ಹೆಲ್ದಿಯಾಗಿ ಆಯ್ತು ನಮ್ದು. ಇಲ್ಲಿ ಧೀರಜ್ ಆಫೀಸ್‌ಗೆ ಹೊರಡ್ತಾ ಇದ್ದಾರೆ. ಆಕ್ಚುಲಿ ಮೊದ್ಲೆಲ್ಲ ಸ್ವಲ್ಪ ಅಳ್ತಿದ್ದ ಆರುಷ್ ಅವ್ರು ಆಫೀಸ್‌ಗೆಲ್ಲ ಹೋಗುವಾಗ. ಇವಾಗ ಅವನಿಗೆ ಕೂಡ ಅಭ್ಯಾಸ ಆಗಿದೆ. ಬಟ್ ಹೋಗುವಾಗ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಸಿ ಒಂದೆರಡು ಗೇಮ್ ಆಟ ಆಡಿ ಅದಾದ್ಮೇಲೆ ಅವರಿಗೆ ಬಾಯ್ ಹೇಳ್ತಾನೆ. ಇಲ್ಲಿ ಮತ್ತೆ ಶೂಟ್ ಮಾಡ್ತೇನೆ, 1 ಶೂಟ್ ಮಾಡ್ತೇನೆ, 2 ಶೂಟ್ ಮಾಡ್ತೇನೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅವರನ್ನ ನಿಲ್ಸಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿ ಮತ್ತೆ ಅವರನ್ನ ಕಳಿಸಿದ. ಬೆಳಗ್ಗೆ ಆರುಷ್ ಎದ್ದ ತಕ್ಷಣ ಅವನ ಆಕ್ಟಿವಿಟೀಸ್‌ನ ಶುರು ಮಾಡಿ ಇಟ್ಕೊಂಡಿರ್ತಾನೆ. ನಾವೇನು ಕನ್ವಿನ್ಸ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದಿಲ್ಲ. ಫ್ರೀ ಆಗಿ ಬಿಟ್ಬಿಟ್ಟಿರ್ತೇವೆ. ಅವ್ನಿಗೆ ಹೇಗ್ ಬೇಕು ಹಾಗೆ ಆಟ ಆಡ್ಕೊಳ್ಳಿ ಅಂತ ಹೇಳಿ. ನಮ್ಗೆ ಕೂಡ ರೂಟೀನ್ ಬ್ಯುಸಿ ಆಗಿರ್ತದೆ. ಅವನ ಜೊತೆ ಆಟ ಆಡೋದಕ್ಕೆ ಕೂಡ ನಮ್ಗೆ ಟೈಮ್ ಇರೋದಿಲ್ಲ. ಸೊ ಅವ್ನಿಗೆ ಹೇಗೆ ಸರಿ ಅನಿಸ್ತದೆ ಆ ತರ ಅವ್ನು ಆಟ ಆಡ್ಕೊಂಡಿರ್ತಾನೆ. ಬಟ್ ಮನೆಯೆಲ್ಲ ಮೆಸ್ಸಿ ಆಗಿರುತ್ತೆ. ನಮ್ದು ಬೆಳಗಿನ ಒಂದು ರೌಂಡ್ ಕೆಲಸ ಆದ್ಮೇಲೆ ಯಾರಿಗೆ ಟೈಮ್ ಇರುತ್ತೆ ಅವರು ಮನೆಯನ್ನ ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಳ್ತೇವೆ. ಧೀರಜ್ ಆಫೀಸಿಗೆ ಹೋದ್ರೆ ಕಂಪಲ್ಸರಿ ಈ ಕೆಲಸ ಎಲ್ಲ ನಾನೇ ಮಾಡ್ಬೇಕಾಗ್ತದೆ. ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರುವಂತಹ ದಿನ ಅವ್ರು ಕೂಡ ಸ್ವಲ್ಪ ಅರೇಂಜ್ ಮಾಡಿ ಇಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಂಡ್ ಜಾಸ್ತಿ ಅವರೇ ಮಾಡ್ತಾರೆ ಕೂಡ ಈ ಅರೇಂಜ್ ಎಲ್ಲ ಮಾಡೋದು ಥಿಂಗ್ಸ್ ಅನ್ನ ಬೆಳಗ್ಗೆ ಟೈಮಲ್ಲಿ. ಎಲ್ಲ ತರದ್ದು ಟಾಯ್ಸ್ ಅನ್ನ ಅದ್ರ ಪ್ರಕಾರ ಸಾರ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮಿಗೆ ಆಟ ಆಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಅಲ್ಲಿ ಇಲ್ಲಿ ಬಿಸಾಡಿದ್ರೆ ಮತ್ತೆ ನಮ್ಗೆ ಬೇಕಾದ ಹಾಗೆ ಆಟ ಆಡೋದಕ್ಕೆ ಸಿಗೋದಿಲ್ಲ. ಕೆಲವೊಂದು ಲರ್ನಿಂಗ್ ಟಾಯ್ಸ್ ಇದೆ, ಕೆಲವೊಂದು ಪಾರ್ಟ್ಸ್ ಮಿಸ್ ಆದ್ರೆ ಆಟ ಆಡೋದಕ್ಕೆ ಕಷ್ಟ ಆಗುತ್ತೆ. ಅವನಿಗಾಗಿರ್ಬೋದು ಅಥವಾ ನಾವು ಅವನಿಗೆ ಹೇಳಿಕೊಡೋದಕ್ಕೆ ಕೂಡ ಕಷ್ಟ ಆಗುತ್ತಲ್ವಾ? ಸೊ ಬೇಕಾಗಿರುವಂತಹ ಎಲ್ಲ ಥಿಂಗ್ಸ್ ಅನ್ನ ಅರೇಂಜ್ ಮಾಡಿ ಇಟ್ಕೊಂಡಿರ್ತೇವೆ. ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಈ ತರ ನಾವೇನಾದ್ರೂ ಅರೇಂಜ್ ಮಾಡುವಾಗ ಅವನನ್ನ ಕೂಡ ಪಕ್ಕದಲ್ಲಿ ಇರಿಸ್ಕೊಳ್ತೇವೆ. ಅವನು 100% ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂನುವೆ ಒಂದೊಂದು ಪಾರ್ಟ್ ಸಣ್ಣ ಸಣ್ಣ ಥಿಂಗ್ಸ್ ಅನ್ನ ಅರೇಂಜ್ ಮಾಡಿದ್ರೂನುವೆ ಸಾಕು. ಅದೇ ಒಂದು ಖುಷಿ ಆಗುತ್ತಲ್ವಾ ನಮ್ಗೆ. ಅಂಡ್ ನಾವೇನೋ ಒಂದು ಅಚೀವ್ ಮಾಡಿದಾಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಈ ಒಂದು ವಿಚಾರವನ್ನ ಅವರಿಗೆ ಪ್ರತಿದಿನ ಹೇಳ್ತಾ ಇರ್ತೇವೆ. ಒಂದು 10 ದಿನ ಹೇಳಿದ್ಮೇಲೆ ಒಂದು ಟಾಯ್ ಅನ್ನ ಅರೇಂಜ್ ಮಾಡಿ ಇಡೋದಕ್ಕೆ ಅವರು ಮನ್ಸನ್ನ ತೋರಿಸ್ತಾರೆ. ಸೊ ಈ ತರ ನಮ್ಮ ಆರುಷ್ ಕೂಡ ಇಲ್ಲಿ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನು ನನ್ಗೆ ಹೆಲ್ಪ್ ಅಂತಲ್ಲ, ಅವನ ಟಾಯ್ಸ್ ಅನ್ನ ಅವನು ಅರೇಂಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಕಲಿತಾ ಇದ್ದಾನಂತ ಹೇಳ್ಬೇಕು. ಸೊ ಈ ತರ ಹೇಳಿದ್ರೆ ಏನೋ ಒಂದು ವೆಯ್ಟೇಜ್ ಜಾಸ್ತಿ ಇದ್ದಾಗ ಅನ್ಸುತ್ತಲ್ವಾ? ನಮ್ಗೆ ಹೆಲ್ಪ್ ಮಾಡೋದು ಬೇರೆ, ಅವರ ಥಿಂಗ್ಸ್ ಅನ್ನ ಅವರು ಅರೇಂಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಕಲಿಯೋದು ಬೇರೆ ಅಲ್ವಾ? ಸೊ ಇಲ್ಲಿ ಅವನ ಟಾಯ್ಸ್ ಅನ್ನ ಅವನು ಅರೇಂಜ್ ಮಾಡಿ ಇಡ್ತಾ ಇದ್ದಾನೆ, ಅವನಿಂದ ಸಾಧ್ಯ ಆಗುವಷ್ಟು ಅಂತ ಹೇಳ್ಬೇಕು. ಅಂಡ್ ನಾವು ಅರೇಂಜ್ ಮಾಡು ಇಡು ಅಂತ ಹೇಳಿದಾಗ ಟಕ್ ಅಂತ ಹೋಗಿ ಅವರು ಇಡೋದಿಲ್ಲ. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನೋ ಒಂದು ಸ್ಪೆಷಲ್ ಗೇಮ್ ಆಡುವ, ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಯ್ ಇಟ್ಕೊಂಡು ನಾವೇನಾದ್ರೂ ಒಂದು ಕಲಿಯುವ ಆ ತರ ಎಲ್ಲ ಹೇಳಿದ್ರೆ ಮಕ್ಳಿಗೆ ಕೂಡ ಮನ್ಸಾಗುತ್ತೆ. ಸೊ ಇರುವಂತಹ ಏನು ಮೆಸ್ಸಿ ಮಾಡಿರುವಂತಹ ಟಾಯ್ಸ್ ಏನಿದೆ ಅದನ್ನ ಅರೇಂಜ್ ಮಾಡಿ ಇಡೋದಕ್ಕೆ ಅವರು ಕೂಡ ಮನ್ಸನ್ನ ತೋರಿಸ್ತಾರೆ. ಆರುಷ್ಗೆ ಇವಾಗ 2.5 ವರ್ಷ. ಆದ್ರೆ ನಾವು ಇಲ್ಲಿಯವರೆಗೆ ಅವ್ನಿಗೆ ಫೋರ್ಸ್‌ಫುಲಿ ಈ ತರ ಬರಿಬೇಕು ನಾವು, ಆ ತರ ಬರಿಬೇಕು, ಈ ತರ ಕಲರಿಂಗ್ ಕೊಡ್ಬೇಕು, ಅವ್ನ್ ಕೈ ಹಿಡ್ದು ಅಥವಾ ನಾವು ಫೋರ್ಸ್ ಮಾಡಿ ಬರ್ಸಿದ್ದು ಇಲ್ಲ. ಆದ್ರೆ 1.5 ವರ್ಷಕ್ಕೆ ನಾವು ಕ್ರೇಯಾನ್ಸ್ ಅಥವಾ ಈ ಪೆನ್ಸಿಲ್ ಏನಿದೆ, ಈ ಸ್ಲೇಟ್ ಮತ್ತೆ ಪೆನ್ಸಿಲ್ ಅದನ್ನೆಲ್ಲ 1.5 ವರ್ಷಕ್ಕೆ ಅವನ ಕೈಯಲ್ಲಿ ಕೊಟ್ಬಿಡ್ತಿದ್ವಿ. ಅವನು ಅವನಿಗೆ ಬೇಕಾದ ಹಾಗೆ ಗೀಚ್ಕೊಳ್ತಾ ಇದ್ದ. ಇವಾಗ ಏನಂದ್ರೆ ಇನ್ನು ಮುಂದೆ ಅವನಿಗೆ ಪ್ರಾಪರ್ ಆಗಿ ಬರೆಯೋದನ್ನ ಕಲಿಸ್ಬೇಕು ಅಂತ ಇದ್ದೇನೆ. ಅಂಡ್ ಅದು ಸ್ಲೋಲಿ, ಏನು ಅರ್ಜೆಂಟ್ ಏನು ಇಲ್ಲ. ಆರಾಮಾಗಿ ಸ್ಲೋಲಿ ಅವನಿಗೆ ಕಲಿಸ್ಬೇಕು ಅಂತ ಇದ್ದೇನೆ. ನಮ್ಗೆ ಬೇರೆ ಮಕ್ಕಳನ್ನ ನೋಡಿ ಅಭ್ಯಾಸ ಇರುತ್ತಲ್ವಾ? ಸ್ಟಾರ್ಟಿಂಗ್ ಸ್ಕೂಲಲ್ಲಿ ಕೂಡ ಅದೇ ಹೇಳಿಕೊಟ್ಟಿರ್ತಾರೆ. ಸ್ಲೀಪಿಂಗ್ ಲೈನ್ ಆಗಿರಬಹುದು, ಸ್ಟ್ಯಾಂಡಿಂಗ್ ಲೈನ್ ಆ ತರ ಎಲ್ಲ ಹೇಳಿಕೊಡ್ತಾರಲ್ವಾ? ಅದನ್ನ ಸ್ಲೋಲಿ ಇವಾಗ ನಾನಿನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೇನೆ. ನಾವು ಲಾಸ್ಟ್ ಟೈಮ್ ಒಂದು 6 ತಿಂಗಳ ಹಿಂದೆ ಊರಿಗೆ ಹೋಗಿ ಬಂದಾಗ ಅಲ್ಲಿ ನಮ್ಮ ಭಾವನ್ ಮಗಳನ್ನ ನೋಡಿ ಅವ್ನು ಸ್ವಲ್ಪ ಸ್ವಲ್ಪ ಬರೀತಿದ್ದ. ಏನಾದ್ರೂ ಒಂದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ನನ್ಗೆ ಕೂಡ ಹಾಕಿ ಕೊಡಿ, ನಾನು ಕೂಡ ಬಾಕ್ಸಸ್ ಮಾಡಿ ಕೊಡಿ, ನಾನು ಕೂಡ ಬರೀತೇನೆ ಅಂತ ಹೇಳಿ ಇಂಟ್ರೆಸ್ಟ್ ತೋರಿಸ್ತಿದ್ದ. ಅವಾಗ ಕೆಲವೊಂದ್ ದಿನ ನಾನು ಹಾಕಿ ಕೊಡ್ತಿದ್ದೆ. ಅದಾದ್ಮೇಲೆ ಸ್ಲೋಲಿ ನಾನೇ ಕಡಿಮೆ ಮಾಡಿದೆ. ಯಾಕಂದ್ರೆ ಫೋರ್ಸ್ಫುಲಿ ಬೇಡ, ಇವಾಗ ಅವನಿಗೆ ಇಂಟ್ರೆಸ್ಟ್ ಇರುವಾಗ ಅವನ್ ಕೇಳಿದಾಗ ಬರೀಲಿಕ್ಕೆ ಹೇಳ್ತಿದ್ದೆ ಅಷ್ಟೇ. ನಾನೇ ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಇನ್ನು ಮುಂದೆ ಅಟ್ಲೀಸ್ಟ್ ಡೈಲಿ ಒಂದು 10-15 ಮಿನಿಟ್ಸ್ ಇದನ್ನ ಅಭ್ಯಾಸ ಮಾಡ್ಬೇಕು ಅಂತ ಇದ್ದೇನೆ. ಅಂಡ್ ಕಲರಿಂಗ್ ಲಾಂಗ್ ಬ್ಯಾಕ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ.
ಬೇರೆ ತರದ್ದು ಕ್ರಯಾನ್ಸ್ ಇತ್ತು ಅವನ ಹತ್ರ. ಇವಾಗ ಈ ತರದ್ದು ಕಲರ್ ಪೆನ್ಸಿಲ್ ಮತ್ತೆ ಸ್ವಲ್ಪ ಉದ್ದದ್ದು ಕ್ರಯಾನ್ಸ್ ಎಲ್ಲ ನಾವು ಅವನಿಗೆ ಕೊಡೋದಕ್ಕೆ ಶುರು ಮಾಡಿದ್ವಿ. ಇದೆಲ್ಲ ನಾವು ಬೈ ಮಾಡಿದ್ದಲ್ಲ. ಅವನಿಗೆ ನಮ್ ಕ್ಲಾಸ್ಮೇಟ್ಸ್ ಒಬ್ರು ಲಾಸ್ಟ್ ಟೈಮ್ ನಮ್ಮ ಮನೆಗ್ ಬಂದಾಗ ಅವನಿಗೆ ಗಿಫ್ಟ್ ತರ ಕೊಟ್ಟಿದ್ರು. ಸೊ ಅದನ್ನ ಇವಾಗ ಸ್ಲೋಲಿ ಒಂದೊಂದನ್ನೇ ಕೊಡ್ತಾ ಇದ್ದಾವೆ. ಕಲರಿಂಗ್ ಕೂಡ ಅಷ್ಟೇ, ಅವನಿಗೆ ನೀಟಾಗಿ ಕೊಡೋದಕ್ ಬರೋದಿಲ್ಲ ಇನ್ನು, ಸುಮ್ನೆ ಹಾಗೆ ಗೀಚ್ತಾನಷ್ಟೇ. ಈ ತರ ಇರುತ್ತೆ ನನ್ನದೊಂದು ಬೆಳಗ್ಗಿನ ರೂಟೀನ್. ಬೆಳಗ್ಗಿನ ತಿಂಡಿ ಅದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅವನ ಜೊತೆ ಕುತ್ಕೊಂಡು ಆಟ ಆಡ್ತೇನೆ. ಮೊದ್ಲೆಲ್ಲ ತಿಂಡಿ ಆದ ತಕ್ಷಣ ನಾನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಹೊರಗಡೆ ಸ್ವಲ್ಪ ಚಳಿ ತರ ಇರುತ್ತೆ ಅಂಡ್ ಸ್ವಲ್ಪ ಜಾಸ್ತಿ ಬಿಸಿಲು ಬಂದ್ಮೇಲೆ ಹೊರಗಡೆ ಹೋಗುವ, ಅಲ್ಲಿವರೆಗೆ ಮನೆ ಒಳಗಡೆ ಏನಾದ್ರೂ ಒಂದು ಆಕ್ಟಿವಿಟಿ ತರ ಮಾಡುವ ಅಂತ ಹೇಳಿ ಈ ತರದೊಂದು ರೂಟೀನ್ ಅನ್ನ ಶುರು ಮಾಡ್ಕೊಂಡಿದ್ದೇನೆ. ಇದು ಕಂಪಲ್ಸರಿ ಅಂತಲ್ಲ, ಡೈಲಿ ಹೀಗೇ ಮಾಡ್ತೇನಂತ ನಾನು ಹೇಳೋದಿಲ್ಲ. ಬಟ್ ಇದು ಒಂದು ಪಾಯಿಂಟ್. ನಾನೇನ್ ಅವನಿಗೆ ಆಕ್ಟಿವಿಟೀಸ್ ಮಾಡಿಸ್ತೇನೆ ಅದ್ರಲ್ಲಿ ಇದು ಒಂದು ಕೂಡ ಆಗಿರುತ್ತೆ. ಇದರ್ ನಾನು ಸ್ಲೇಟ್ ಅಲ್ಲಿ ಬರ್ಸೋದಾಗಿರ್ಬಹುದು ಅಥವಾ ಈ ತರ ಕಲರಿಂಗ್ ಬುಕ್ ಅಲ್ಲಿ ಕಲರ್ ಮಾಡಿಸೋದಾಗಿರ್ಬಹುದು. ಇದಲ್ಲದೆ ಬೇರೆ ಬೇರೆ ತರದ್ದು ನಾವು ಆಕ್ಟಿವಿಟೀಸ್ ನ ಮಕ್ಳಿಗೆ ಮಾಡಬಹುದು. ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಸುಮಾರಷ್ಟು ವಿಡಿಯೋಸ್ ಇವೆ. ಅವನ ಟಾಯ್ಸ್ ಬಗ್ಗೆ ಕೂಡ ನಾನು ಸುಮಾರಷ್ಟು ವಿಡಿಯೋಸ್ ಮಾಡಿದ್ದೇನೆ. ಸೊ ಆ ಟಾಯ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ತರದ್ದು ಆಕ್ಟಿವಿಟೀಸ್ ಮಾಡಬಹುದು ಮಕ್ಳಿಗೆ ಅಂತ ಹೇಳಿ. ಇವಾಗ ನಾನು ಅವನಿಗೆ ಇದು ಒಂದು ಮೇನ್ ಆಗಿ ಶುರು ಮಾಡಿರುವಂತಹ ಒಂದು ರುಟೀನ್ ಆಗಿರೋದ್ರಿಂದ ಇವತ್ತು ಇದನ್ನ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೇನೆ. ಅವನಿಗೆ ಇನ್ನೂ ಕಲರ್ ಮಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬಹುದು. ಅವ್ನು ಹಾಗೆ ಕುತ್ಕೊಂಡಿದ್ದಾನೆ, ನೀವು ಕಲರ್ ಕೊಡಿ ನಾನು ಕುತ್ಕೊಂಡಿರ್ತಾನಂತ ಅವನು ಅದೇ ಹೇಳ್ತಿದ್ದಾನೆ. ಸೊ ನಾನ್ ಕಲರಿಂಗ್ ಮಾಡ್ತಾ ಇದ್ದಾನೆ. ಅವ್ನು ನೋಡ್ತಾ ಇದ್ದಾನೆ, ಅವ್ನು ಹೇಳ್ತಾನೆ ಯಾವ ಕಲರ್ ಕೊಡ್ಬೇಕು ಯಾವ್ದು ಕೊಡ್ಬಾರ್ದು ಅದೆಲ್ಲ ಗೊತ್ತುಂಟು ಅವನಿಗೆ. ಹಾಗಾಗಿ ಅದನ್ನ ನೋಡಿ ನೋಡಿ ಹೇಳ್ತಿದ್ದ ಅಷ್ಟೇ. ಸ್ಲೇಟ್ ಅಲ್ಲಿ ಬರೆಯೋದು ಅಥವಾ ಕಲರ್ ಮಾಡೋದು ಅಥವಾ ಸ್ಟೋರಿ ಬುಕ್ಸ್ ಓದೋದು ಅಥವಾ ಫ್ಲಾಶ್ ಕಾರ್ಡ್ ಬಗ್ಗೆ ಏನಾದ್ರೂ ಒಂದು ಅವನಿಗೆ ಹೇಳೋದು ಅಥವಾ ಅದ್ರಲ್ಲಿ ಏನಾದ್ರೂ ಒಂದು ಆಕ್ಟಿವಿಟೀಸ್ ಮಾಡಿಸೋದು, ಇದನ್ನ ಕಂಟಿನ್ಯೂಸ್ ಮಾಡಿದ್ರೆ ಒಂದೇ ತರ ಅಲ್ಲ 3-4 ಆಕ್ಟಿವಿಟೀಸ್ ಕಂಟಿನ್ಯೂಸ್ ಮಾಡಿದ್ರೆ ಅವನನ್ನ 1 ಗಂಟೆ ಮಿನಿಮಮ್ ಕುತ್ಕೊಳ್ಳಿಸ್ಲಿಕ್ಕೆ ಆಗುತ್ತೆ. ಅವನಿಗೆ ಹೊಟ್ಟೆ ತುಂಬಿದ್ರೆ ಅಂಡ್ ಅವನು ಹೆಲ್ದಿಯಾಗಿ ಫೈನ್ ಆಗಿದ್ರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್. ಸೊ ನಮ್ದು ಈ ತರದೊಂದು ಟೈಮ್ ಅರ್ಧ-ಮುಕ್ಕಾಲ್ ಗಂಟೆ ನಾರ್ಮಲ್ ಆಗಿ ಹೋಗುತ್ತೆ. ಅದಕ್ಕಿಂತ ಫಾಸ್ಟ್ ಅವನದು ಮೂಡ್ ಏನ್ ಚೇಂಜ್ ಆಗೋದಿಲ್ಲ. ಅಷ್ಟು ಅವನು ಏನು ಪೇಶನ್ಸ್ ಅಲ್ಲಿ ಕೇಳ್ತಾನೆ ಅಂಡ್ ಕಾನ್ಸಂಟ್ರೇಟ್ ಕೂಡ ಮಾಡ್ತಾನೆ. ಬಟ್ ಒಂದು ಕ್ಷಣ ಅವನಿಗೆ ಇದು ಇಷ್ಟ ಇಲ್ಲ ಅಂದಾಗ ನಾನು ಸ್ಟಾಪ್ ಮಾಡಿ ಬಿಡ್ತೇನೆ. ಫೋರ್ಸ್ಫುಲಿ ಕುತ್ಕೊಳ್ಳು ಅದ್ ಹೇಳ್ತೀನಿ ಇದು ಹೇಳ್ತೀನಿ ಅಂತ ಹೇಳೋದಿಲ್ಲ. ಇದಾದ್ಮೇಲೆ ಇನ್ನು ಪಾರ್ಕಿಗೆ ಹೋಗುವಂತ ಟೈಮ್. ಏನೋ ಅವನಿಗೆ ನೆನಪಾಯಿತು, ಟಕ್ ಅಂತ ಆ ಕಲರ್ ಪೆನ್ಸಿಲ್ ಅದನ್ನೆಲ್ಲ ಕೂಡ ತೆಗೆದು ಅರೇಂಜ್ ಮಾಡಿ ಇಡುವಷ್ಟು ಅವನಿಗೆ ಟೈಮ್ ಇಲ್ಲ. ನಾವು ಪಾರ್ಕಿಗೆ ಹೋಗುವ, ವಾಟರ್ ಬಾಟಲ್ ಹಿಡ್ಕೊಂಡು ಹೋಗುವ ಅಂತ ಹೇಳ್ತಿದ್ದಾನೆ. ಆ ಒಂದು ಏನು ಟೀ ಸೋಸೋದ್ ಇದೆಯಲ್ವಾ, ಅದು ನಾವು ಊರಿಗೆ ಹೋದಾಗ ಅಲ್ಲಿಂದ ತಗೊಂಡ್ ಬಂದಿರೋದು ಅವನು. ಅದು ನೋಡಿ ನೆನಪಾಯ್ತು ಅವನಿಗೆ, ನಾವು ಸ್ಯಾಂಡ್ ಟಾಯ್ಸ್ ಇಟ್ಕೊಂಡು ಪಾರ್ಕಿಗೆ ಹೋಗುವ, ಪ್ಲೇ ಏರಿಯಾಕ್ ಹೋಗುವ ಅಂತ ಹೇಳಿ. ಸೊ ಅದನ್ನ ಹಿಡ್ಕೊಂಡು ಇವಾಗ ಹೊರಟಿದ್ದಾನೆ. ಈ ತರ ಸೈಕಲ್ ಅಲ್ಲಿ ಅವನನ್ನ ಕರ್ಕೊಂಡು ಹೋಗ್ತಾನೆ. ಒಂದ್ ಸ್ವಲ್ಪ ಹೊತ್ತು ಸ್ಯಾಂಡಲ್ ಆಟ ಆಡ್ತಾನೆ, ಒಂದ್ ಸ್ವಲ್ಪ ಹೊತ್ತು ಸೈಕಲ್ ತುಳಿತಾನೆ, ಒಂದ್ ಸ್ವಲ್ಪ ಹೊತ್ತು ಬೇರೆ ಮಕ್ಳಿದ್ರೆ ಅವ್ರ ಜೊತೆ ಆಟ ಆಡ್ತಾನೆ. ಈ ತರ ಟೈಮ್ ಸ್ಪೆಂಡ್ ಆಗುತ್ತೆ. ನಮ್ಮ ಮಾರ್ನಿಂಗ್ ರೂಟೀನ್ ಹೀಗಿರುತ್ತೆ. ಇನ್ನು ಹೊರಗಡೆ ಆಲ್ಮೋಸ್ಟ್ 1 ಗಂಟೆ ಇರ್ತೇವೆ. ಮತ್ತೆ ಬಂದು ಸ್ನಾನ ಮಾಡಿ ಮತ್ತೇನಾದ್ರೂ ಅಡಿಗೆ ಬಾಕಿ ಇದ್ರೆ ಅದನ್ನ ಮಾಡಿ ನಮ್ದು ಮಧ್ಯಾಹ್ನ ಊಟ ಮಾಡಿ ಮತ್ತೆ ನಮ್ಮ ಆರುಷ್ ಮಲ್ಕೊಳ್ತಾನೆ. ಇಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.